ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸನೆ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಎಲ್ರಿಗೂ ಆ ಗಣಪತಿ ದೇವರು ಒಳ್ಳೆಯದನ್ನೇ ಮಾಡಲಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಬುಧ ಗ್ರಹದ ಗೋಚಾರ ಫಲವನ್ನು ಹೇಳ್ತೀನಿ. ಬುಧ ಗ್ರಹ ಕರ್ಕಾಟಕದಿಂದ ಸಿಂಹ ರಾಶಿಗೆ 30ನೇ ತಾರೀಕಿಗೆ ಪದಾರ್ಪಣೆ ಮಾಡುವಂಥದ್ದು. ಯಾವ ಲಗ್ನಕ್ಕೆ ಯಾವ ರಾಶಿಗೆ ಯಾವ ಫಲ ಸಿಗುತ್ತೆ, ಅದು ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ದಶ ಅಥವಾ ಭುಕ್ತಿ ಅಥವಾ ಬುಧ ದೇಶೆ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿಯಲ್ಲಿ ಬಂದಾಗ ಈ ಒಂದು ಫಲ ಸಿಗುತ್ತೆ. ಎಲ್ರಿಗೂ ಅನ್ವಯ ಆಗೋದಿಲ್ಲ. ಹಾಗಾಗಿ ಯಾವ ರಾಶಿಗೆ ಯಾವ ಲಗ್ನಕ್ಕೆ ಏನೇನು ಫಲ ಇದೆ ಅಂತ ನೋಡೋಣ. ಮೊದಲನೇದಾಗಿ ಮೇಷ ಲಗ್ನಕ್ಕೆ ಒಂದು ಬುಧ ಗ್ರಹ ಯಾವ ಫಲವನ್ನು ಕೊಡ್ತಾನೆ ಅಂತ ಹೇಳಿದರೆ 5ನೇ ಮನೆಯ ಫಲ. 5ನೇ ಮನೆಯ ಫಲವನ್ನು ಕೊಡುವಾಗ 5ನೇ ಮನೆ ಫಲವನ್ನು ಕೊಡ್ತಾನೆ. ಇನ್ವೆಸ್ಟ್ಮೆಂಟಲ್ಲಿ ಜಾಗ್ರತೆ ಮಾಡಬೇಕು. ಹಾಗೆ ಯಾರಿಗಾದರೂ ಈ ಸಮಯದಲ್ಲಿ ಹಣ ಏನಾದರೂ ಕೊಟ್ಟರೆ ಅದು ಹಿಂದಕ್ಕೆ ಬರೋದು ಸ್ವಲ್ಪ ನಿಧಾನ ಆಗುತ್ತೆ, ಡಿಲೇ ಆಗುತ್ತೆ. ಹಾಗೆ ಬಿಸ್ನೆಸ್ಗಳಲ್ಲಿ ವ್ಯವಹಾರಗಳಲ್ಲಿ ಇನ್ಕಮ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಏನಾದರೂ ನೀವು ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಯಾರಾದರೂ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಹಣವನ್ನು ಕೇಳ್ತಿದ್ದಾರೆ ಅಂತ ಹೇಳಿದರೆ ಸ್ವಲ್ಪ ಆಲೋಚನೆ ಮಾಡಿ ಕೊಡಬೇಕಾಗತ್ತೆ. ಮೇಷರಾಶಿಯ ವಿದ್ಯಾರ್ಥಿಗಳು ಓದಿನಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಹಾಗೆ ವೃಷಭ ಲಗ್ನದವರಿಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ ತುಂಬಾ ಚೆನ್ನಾಗಿರುತ್ತೆ. ವೃಷಭ ಲಗ್ನದ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಗಮನ ಹರಿಸ್ತಾರೆ. ಹಾಗೆ ಆ ವಾಹನಗಳನ್ನು ಅಥವಾ ಸೈಟ್ಗಳನ್ನು ಏನಾದರೂ ಪರ್ಚೇಸ್ ಅಂತಹ ಮನಸ್ಸಿದ್ದರೆ ಈ ಸಮಯದಲ್ಲಿ ನಿಮಗೆ ಅದು ಒದಗಿ ಬರುತ್ತೆ. ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ, ಬುಧ ದಶ ಇದ್ದಾಗ ಅದು ಹೆಚ್ಚಾಗಿ ಫಲವನ್ನು ಕೊಡುತ್ತೆ. ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರೀತಿ ಅನ್ನೋದು ಕಡಿಮೆ ಆಗುತ್ತೆ. ಹಾಗೆ ಮಿಥುನ ಲಗ್ನದ ಅಥವಾ ಮಿಥುನ ರಾಶಿಯ ಜಾತಕದವರಿಗೆ ಯಾವ ರೀತಿಯ ಒಂದು ಬುಧ ಫಲ ಇರುತ್ತೆ ಅಂತ ಹೇಳಿದರೆ ಎಫರ್ಟ್ ಅನ್ನೋದು ಜಾಸ್ತಿ ಹಾಕಬೇಕಾಗುತ್ತೆ. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಏನಾದರೂ ಆಗಬೇಕು, ಇಂಥ ಕೆಲಸ ಆಗಬೇಕು ಅಂತ ಹೇಳಿದರೆ ನೀವು ಎಫರ್ಟ್ ಅನ್ನೋದು ಜಾಸ್ತಿಯಾಗಿ ಹಾಕಬೇಕಾಗುತ್ತೆ. ಆಗ ನಿಮ್ಮ ಕೆಲಸಗಳು ಸುಗಮವಾಗಿ ಆಗುತ್ತೆ. ಕರ್ಕಾಟಕ ಲಗ್ನದವರಿಗೆ ಯಾವ ರೀತಿಯ ಫಲ ಅಂತ ಹೇಳಿದರೆ ಓದಿನಲ್ಲಿ ಸಾಮಾನ್ಯ ಜ್ಞಾನ, ವಿದ್ಯೆಗೆ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋದ್ರಲ್ಲಿ ಏನಾದರೂ ಆಹಾರ ತಿನ್ನುವಂತಹ ವಿಷಯದಲ್ಲಿ ಜಾಸ್ತಿಯಾಗಿ ಹೆಲ್ತ್ ಸಮಸ್ಯೆ ಅನ್ನೋದು ಬರುತ್ತೆ. ಸ್ವಲ್ಪ ಆಹಾರ ಕ್ರಮವನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೆಯದು. ಸಿಂಹ ಲಗ್ನದವರು ಸೆಲ್ಫ್ ಎಫರ್ಟ್ ಅನ್ನೋದು ಜಾಸ್ತಿ ಹಾಕಿದಾಗ ನಿಮಗೆ ಲಾಭ ಅನ್ನೋದು ಬರುತ್ತೆ. ಓದಿನಲ್ಲಿ ಆಗಿರ್ಬೋದು, ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಸೆಲ್ಫ್ ಎಫರ್ಟ್ ಅನ್ನೋದು ಜಾಸ್ತಿ ಹಾಕಬೇಕಾಗುತ್ತೆ. ಹಾಗೆ ಒಂಟಿತನ ಸ್ವಲ್ಪ ನಿಮ್ಮನ್ನು ಬಾಧಿಸ್ಬೋದು. ಹಾಗೆ ಕನ್ಯಾ ಲಗ್ನದವರಿಗೆ ಸ್ವಲ್ಪ ಲಾಸಸ್ ಅನ್ನೋದು ತೋರಿಸ್ತಾ ಇದೆ. ಸ್ವಲ್ಪ ಜಾಗರೂಕತೆಯಿಂದ ಇರೋದು ಒಳ್ಳೆಯದು. ಯಾವುದೇ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಸಡನ್ ಖರ್ಚುಗಳೇನಾದರೂ ನಿಮ್ಮನ್ನು ಬಾಧಿಸ್ಬೋದು. ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗತ್ತೆ. ಯಾವುದಕ್ಕೆ ಖರ್ಚು ಮಾಡ್ತಿದ್ದೀರಿ, ಏನಕ್ಕೆ ಖರ್ಚು ಮಾಡ್ತಿದ್ದೀರಿ, ಇದರಿಂದ ಏನಾದರೂ ಯೂಸ್ ಇದೆ, ಇದನ್ನೆಲ್ಲ ತಿಳ್ಕೊಂಡು ಖರ್ಚು ಮಾಡೋದು ಒಳ್ಳೆಯದು. ಹಾಗೆ ಆಧ್ಯಾತ್ಮಿಕಕ್ಕೆ ತುಂಬ ಒಳ್ಳೆಯದು. ಏನಾದರೂ ಮೆಡಿಟೇಷನ್ ಮಾಡ್ತಾಯಿದ್ರೆ, ಹೋಮ ಹವನ ಇದಕ್ಕೆಲ್ಲ ಖರ್ಚು ಆದರೆ ಪರವಾಗಿಲ್ಲ, ಅದು ಪುಣ್ಯದ ಕೆಲಸ. ತುಲಾ ಲಗ್ನದವರಿಗೆ ತುಂಬಾ ಉತ್ತಮವಾದಂತಹ ಸಮಯ. ಇದನ್ನು ಸದುಪಯೋಗಗೊಳಿಸ್ಬೋದು. ಎಲ್ಲ ಕಾರ್ಯಗಳಲ್ಲೂ, ವಿದ್ಯಾಭ್ಯಾಸ ಆಗಿರ್ಬೋದು, ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಮದುವೆ ಜೀವನ ಆಗಿರ್ಬೋದು, ಪ್ರತಿಯೊಂದು ಏರಿಯಾದಲ್ಲೂ ತುಲಾ ಲಗ್ನದವರಿಗೆ ಉತ್ತಮವಾದಂತಹ ಸಮಯ ಇದಾಗಿದೆ. ವೃಶ್ಚಿಕ ಲಗ್ನದವರಿಗೆ ಯಾವುದಾದ್ರೂ ದೀರ್ಘಕಾಲದ ಅನಾರೋಗ್ಯ ನಿಮ್ಮನ್ನು ಬಾಧಿಸ್ತಾ ಇದ್ದರೆ ಅದು ಸ್ವಲ್ಪ ಜಾಸ್ತಿ ಆಗುವಂತಹ ಸಂದರ್ಭ ಆಗುತ್ತೆ. ಹಾಗೆ ಅದಕ್ಕೆ ಮೆಡಿಸಿನನ್ನು ನೀವು ಕರೆಕ್ಟಾಗಿ ತೆಗೆದುಕೊಳ್ಳೋದು ಅಥವಾ ಮೆಡಿಕೇಷನ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಹೆಸರು ಕೀರ್ತಿ ಎಲ್ಲ ಜಾಸ್ತಿ ಆಗುತ್ತೆ. ಸ್ವಲ್ಪ ಏನಾದರೂ ಪ್ರಮೋಷನ್ ಎಲ್ಲ ಸಿಗೋದಾದರೆ, ನೀವು ಪ್ರಮೋಷನಿಗೆ ಪ್ರಯತ್ನ ಪಡೋದಾದರೆ ಅದೆಲ್ಲ ನಿಮಗೆ ಸಿಗುತ್ತೆ. ಹೈಯರ್ ಪೋಸ್ಟಿಗೆಲ್ಲ ನೀವು ಆಸೆ ಪಡ್ತಿದ್ರೆ ಈ ಸಮಯದಲ್ಲಿ ನಿಮಗೆ ಅದು ದಕ್ಕುತ್ತೆ, ಕೆಲಸ ಸಿಗುತ್ತೆ, ಒಳ್ಳೆಯ ಪೊಸಿಷನ್ ಸಿಗುತ್ತೆ, ಸ್ವಲ್ಪ ಇನ್ಕ್ರಿಮೆಂಟ್ ಅನ್ನೋದೆಲ್ಲ ಆಗುತ್ತೆ. ನೀವು ಸ್ವಲ್ಪ ಅದನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ, ನನ್ನಿಂದ ನಾನೇ ಮಾಡಿದ್ದು ಅನ್ನುವಂಥ ಮಾತುಗಳನ್ನು ಸ್ವಲ್ಪ ಹತೋಟಿಗೆ ತಂದು
ತಂದರೆ ಒಳ್ಳೆಯದು. ಮಿಕ್ಕೆಲ್ಲ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಧನು ಲಗ್ನದವರಿಗೆ ಒಂದು ದೈವಬಲ ಅನ್ನೋದು, ಹಿರಿಯರ ಆಶೀರ್ವಾದ ಅನ್ನೋದು ಎಲ್ಲ ವಿಷಯಗಳಲ್ಲಿರುತ್ತೆ. ಮದುವೆ ಜೀವನದಲ್ಲಿರುತ್ತೆ. ಹಿರಿಯರಿಂದ ಒಪ್ಪಿಗೆ ಅಥವಾ ಒಂದು ಕೆಲಸ ಕಾರ್ಯಗಳಲ್ಲಿ ಸಹಾಯ ಹಸ್ತ ಎಲ್ಲವೂ ಸಿಗುತ್ತೆ. ಸೊ ಆದರೂ ಕೆಲಸ ಚೇಂಜಸ್ ಮಾಡಬೇಕು ಅಥವಾ ದೂರದ ಊರಿಗೆ ಹೋಗಬೇಕು ಅಥವಾ ಅಪ್ ಆ್ಯಂಡ್ ಡೌನ್ ಮಾಡುವಂತಹ ಕೆಲಸ ಆಗಿರ್ಬೋದು, ಅಥವಾ ಸ್ವಲ್ಪ ದೂರದ ಪ್ರಯಾಣ ಅಥವಾ ಒಂದು ಎಜುಕೇಷನ್, ಹೈಯರ್ ಎಜುಕೇಷನ್ಗೆ ದೂರದ ಊರಿಗೆ, ದೂರದ ದೇಶಗಳಿಗೆ ಪ್ರಯಾಣ ಅಥವಾ ಏನಾದರೂ ಅಂಥ ಥಿಂಕಿಂಗನ್ನು ಮಾಡುವಂಥದ್ದು ಎಜುಕೇಷನ್ ವೈಸ್ ಕೂಡ ಈ ಸಮಯದಲ್ಲಿ ಒಂದು ಕಾಣಸಿಗುತ್ತೆ ನಿಮಗೆ. ಮಕರ ಲಗ್ನದವರಿಗೆ ಸ್ವಲ್ಪ ಟಫ್ ಸಮಯ, ಯಾಕಂತ ಹೇಳಿದರೆ ಅಷ್ಟಮಕ್ಕೆ ಬುಧ ಬರುವಂಥದ್ದು. ಸ್ವಲ್ಪ ಏನಾದರೂ ನಿಮ್ಮ ಸಮಸ್ಯೆಗಳು, ಏನಾದರೂ ಹಣಕಾಸಿನ ಸಮಸ್ಯೆ ಇರ್ಬೋದು ಅಥವಾ ಆಕ್ಸಿಡೆಂಟ್ಗಳಾಗಿರಬಹುದು, ನಿಮ್ಮ ಬುಧ ದಶೆ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಏನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ. ಹಾಗೆ ಎಲ್ಲ ವಿಷಯಗಳಲ್ಲೂ ಸ್ವಲ್ಪ ಜಾಗರೂಕತೆ ಇರಬೇಕು. ಹಾಗೆ ಇನ್ವೆಸ್ಟ್ಮೆಂಟ್ಗಳಲ್ಲಿ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಾಗೆ ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ ಸ್ವಲ್ಪ ಆಗಬಹುದು, ಟಫ್ ಆದಂತಹ ಸಮಯ. ಹಾಗೆ ಏನಾದರೂ ನಿಮಗೆ ಆಸ್ತಿ ಏನಾದರೂ ಪಿತ್ರಾರ್ಜಿತವಾಗಿ ಬರೋದಿದ್ದರೆ ಸ್ವಲ್ಪ ಈ ಸಮಯದಲ್ಲಿ ನಿಮಗೆ ಅದರ ಮಾತುಕತೆ ಅನ್ನೋದು ಆಗುತ್ತೆ. ಹಾಗೆ ಕುಂಭ ಲಗ್ನದವರಿಗೆ ತುಂಬ ಒಳ್ಳೆಯ ಸಮಯ. ಎಜುಕೇಷನ್ ಆಗಿರಬಹುದು ಅಥವಾ ಒಂದು ಫ್ರೆಂಡ್ಸ್, ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗುವಂಥದ್ದಾಗಿರ್ಬೋದು. ಹಾಗೆ ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆಯ ಪಾರ್ಟ್ನರ್ ಸಿಗುವಂಥದ್ದು, ಅಥವಾ ಕುಂಭ ಲಗ್ನದವರಿಗೆ ಮದುವೆ ಆಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದರೆ ಈ ಸಮಯದಲ್ಲಿ ಮದುವೆ ಮಾತುಕತೆ ಮುಂದುವರಿಯುತ್ತೆ. ಹಾಗೆ ಫಿಕ್ಸ್ ಆಗುತ್ತೆ. ಹಾಗೆ ಒಳ್ಳೆಯ ಸಂಬಂಧಗಳು ಕೂಡಿ ಬರುತ್ತೆ. ಹಾಗೆ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಅಥವಾ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ಸ್ ಅಥವಾ ಒಳ್ಳೆಯ ಒಂದು ಕೊಲೀಗ್ಗಳು ಈಗ ನಿಮಗೆ ದೊರಕುವಂತಹ ಸಮಯ ತುಂಬಾ ಚೆನ್ನಾಗಿದೆ ಕುಂಭ ಲಗ್ನದವರಿಗೆ. ಮೀನ ಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ಒಂದು ಕೆಲಸಗಳು ನಿಮಗೆ ದೊರಕಬಹುದು. ನೀವು ಇಷ್ಟಪಟ್ಟಂತಹ ಕೆಲಸಗಳು, ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಸಿಗ್ಬೋದು. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ಘರ್ಷಣೆಗಳು ಇರುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ಕೂಡ ಉತ್ತಮವಾಗಿರ್ತದೆ. ಸ್ವಲ್ಪ ಶತ್ರುತ್ವವನ್ನು, ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶತ್ರುತ್ವವನ್ನು ಬೆಳೆಸೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದರೆ ಟೈಮ್ ಸರಿಯಾಗಿಲ್ಲ. ಬುಧ ಭುಕ್ತಿ, ಬುಧ ದಶ, ಬುಧ ಅಂತರ್ಭುಕ್ತಿ ಇದ್ದಾವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ ಮೀನ ಲಗ್ನ ಅಥವಾ ಮೀನ ರಾಶಿಯವರು. ಸೊ ಇದಾಗಿತ್ತು ಇವತ್ತಿನ ಒಂದು ಬುಧ ಗ್ರಹದ ಗೋಚಾರ ಫಲದ ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಗಳನ್ನು ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಎಲ್ರಿಗೂ ಮತ್ತೊಮ್ಮೆ ಗಣಪತಿ ಹಬ್ಬದ ಶುಭಾಶಯಗಳು, ಹಾರೈಕೆಗಳು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.